ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಮಹಿಳೆಯ ಘನತೆ ಮತ್ತು ಮಾನವ ಮೌಲ್ಯ ಉಳಿಸೋಣ ಎನ್ನುವ ಧ್ಯೇಯದೊಂದಿಗೆ ಕೊಪ್ಪಳದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಯುವಜನ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶವನ್ನು ಸಾಹಿತಿಗಳು ಮತ್ತು ಹೋರಾಟಗಾರರಾದ ಶ್ರೀ ಅಲ್ಲಮಪ್ರಭು ಬೆಟ್ಟದೂರು ಅವರು ಉದ್ಘಾಟಿಸಿದರು. ಎಐಡಿಒನ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಬಾಗೇವಾಡಿ ಅವರು ಆಶಯ ನುಡಿಗಳನ್ನಾಡಿದರು. ಯುವ ಮನಸ್ಸಿನ ತಲ್ಲಣಗಳ ಕುರಿತು ಶ್ರೀ ಬಿ.ವಿ. ನಾಗರಾಳ್ ಮಾತನಾಡಿದರು. ಲೈಂಗಿಕ ಅಪರಾಧಗಳು ಕಾರಣ ಮತ್ತು ಪರಿಹಾರ ವಿಷಯಗಳ ಕುರಿತು ಶ್ರೀ ರಾಮಂಜನಪ್ಪ ಅಲ್ಲಳ್ಳಿ ಅವರು ವಿಷಯ ಮಂಡನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಪಾಟೀಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶರಣು ಗಡ್ಡಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಂಘಟನಾಕಾರರಾದ ದೇವರಾಜ್ ಹೊಸಮನಿ, ಸುಭಾಷ್, ಮೌನೇಶ್, ಕುನಾಲ್, ಕಾರ್ತಿಕ್, ಸುರೇಶ್, ಮಲ್ಲಮ್ಮ, ನಾಗರಾಜ್, ಕೃಷ್ಣ, ಮಲ್ಲಪ್ಪ, ಸಮಯ, ಮಹಾಲಕ್ಷ್ಮಿ, ಕೊಪ್ಪಳ ಜಿಲ್ಲೆಯ ವಿವಿಧ ಕ್ಷೇತ್ರಗಳಿಂದ 150ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾನು ಇಂದು ಈ ಯುವಜನರ ಸಂಕಲ್ಪ ಸಮಾವೇಶದ ಆಶಯದಂತೆ ಮಹಿಳೆಯರ ಘನತೆ ಮತ್ತು ಮಾನವ ಮೌಲ್ಯವನ್ನು ಎತ್ತಿ ಹಿಡಿಯುತ್ತೇನೆ. ಮಹಿಳೆ ಮತ್ತು ಪುರುಷ ನಮ್ಮ ಸಮಾಜದ ಬಂಡಿಯ ಚಕ್ರ ಉರುಳಲು ಇರುವ ಎರಡು ಆಧಾರಗಳು. ಈ ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೆ ಸಮಾಜ ಮುಂದುವರಿಯುವುದು ಅಸಾಧ್ಯ. ನಮ್ಮ ಮನಸ್ಸು ಘಾಸಿಯಾಗುವಂತೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಎಡೆಬಿಡದೆ ವಿಕೃತವಾಗಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ಹೇಯ ಅತ್ಯಾಚಾರ, ಕೊಲೆ ಮತ್ತು ಆತ್ಮಹತ್ಯೆ ಮುಂತಾದ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ಶಪಥ ಮಾಡುತ್ತೇನೆ. ಅಷ್ಟೇ ಅಲ್ಲದೆ ಇಂತಹ ಕೃತ್ಯಗಳ ವಿರುದ್ಧ ಧ್ವನಿ ಎತ್ತುತ್ತೇನೆ ಹಾಗೂ ಇಂತಹ ಕೃತ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವ ಅಭಿಯಾನದಲ್ಲಿ ನಾನು ಪಾಲ್ಗೊಳ್ಳುತ್ತೇನೆ. ನವೋದಯದ ಮಹಾನ್ ಚಿಂತಕರು ಕಂಡ ಜಾತಿ ಧರ್ಮಗಳ ಸೋಂಕಿಲ್ಲದೆ ಸಹಮಾನವರನ್ನು ಪ್ರೀತಿಸುವ ಕನಸಿನ ಸಮಾಜದ ನಿರ್ಮಾಣಕ್ಕಾಗಿ ವ್ಯಕ್ತಿ ಗೌರವ, ಘನತೆ ಮತ್ತು ಲಿಂಗ ಸಮಾನತೆಯನ್ನು ಎತ್ತಿ ಹಿಡಿಯಲು ಈ ಸಂದರ್ಭದಲ್ಲಿ ಸಂಕಲ್ಪ ತೊಡುತ್ತೇನೆ. ಧನ್ಯವಾದಗಳು. ನಮಸ್ತೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.